ಎಸ್.ಎಲ್. ಭೈರಪ್ಪನವರ ಗ್ರಹಣ ಕಾದಂಬರಿಯ ಮುಂದುವರಿದ ಭಾಗ 19. ಬ್ರಾಹ್ಮಣರ ಕೆರೆಯ ಹಿಂಭಾಗದಿಂದ ನಡೆದು ಉಪ್ಪಾರರ ಬೀದಿಯಲ್ಲಿ ಹೋಗುವ ಹೊತ್ತಿಗೆ ಅಧ್ಯಕ್ಷರಿಗೆ ಏನೆಂದು ಹೇಳುವುದು ಎಂಬ ಸಮಸ್ಯೆಯು ಅವರ ಮನಸ್ಸನ್ನು ಹಿಡಿದುಕೊಂಡಿತ್ತು. ಸರೋಜ ಆ ಮಧ್ಯಾಹ್ನ ಊಟ ಮಾಡಲಿಲ್ಲ. ಯಜಮಾನರ ಮನೆಯಿಂದ ಬಂದ ಮೇಲೆ ತನ್ನ ರೂಮಿನಲ್ಲಿ ಸುಮ್ಮನೆ ಮಲಗಿದಳು. ಸುಮ್ಮನೆ ಬಂದು ತನ್ನ ಕಾಲು ಹಿಡಿದಿದ್ದನ್ನು ಮಾತ್ರವಲ್ಲ, ತನ್ನನ್ನು ಮೋಹಘಾತಿ ಎಂದು ಕರೆದು ಪರ್ಯಾಯವಾಗಿ ಸ್ವಾಮಿಗಳಿಗೆ ತನ್ನ ಮೋಹ ಹಿಡಿದಿದೆ ಎಂದ ಆ ಮುದುಕನ ಮೇಲೆ ಅವಳಿಗೆ ತಿರಸ್ಕಾರ ಹುಟ್ಟಿತು. ಅವಳು ಆಸ್ಪತ್ರೆಗೂ ಹೋಗಲಿಲ್ಲ. ತಾನು ಮಾಡಿದ ಅಡುಗೆಯನ್ನು ಅವರಿಗೆ ಬಡಿಸುವ ಹೊತ್ತಿಗೆ ಸರಿಯಾಗಿ ಈ ಮುದುಕ ಅಡ್ಡ ಬಂತು. ಅವರು ಆಮೇಲಾದರೂ ಊಟ ಮಾಡಿದರೋ ಇಲ್ಲವೋ ಎಂದು ಯೋಚಿಸುತ್ತಾ ಮಲಗಿದ್ದಲ್ಲಿಯೇ ಮಲಗಿದಳು. ಎದ್ದು ಪುನಃ ಗುಡಿಸಲಿಗೆ ಹೋಗಲೇ ಎಂಬ ಯೋಚನೆ ಬಂತು. ಆದರೆ ನಾನು ಹೋದರೆ ಇತರರಿಗೆ ಗೊತ್ತಾಗುತ್ತೆ. ಸುಮ್ಮನೆ ಒಬ್ಬರಾದ ಮೇಲೆ ಒಬ್ಬರ ಹಾಗೆ ಬರುತ್ತಾರೆ, ವಾದ ಮಾಡುತ್ತಾರೆ, ಕಾಲು ಎಳೆಯುತ್ತಾರೆ, ಅದರಿಂದ ಪ್ರಯೋಜನವೂ ಇಲ್ಲ ಎಂಬ ವಿಚಾರ ಬಂದು ಮಲಗಿದ್ದಲ್ಲಿಯೇ ಇದ್ದಳು. ಬುದ್ಧಿಯು ನಿಸ್ತೇಜವಾಗಿತ್ತು. ಹಸಿವು ತಡೆಯುವುದಕ್ಕೆ ರಾತ್ರಿ ಸ್ವಲ್ಪ ಊಟ ಮಾಡಿ ಮಲಗಿದಳು. ಬಹು ಹೊತ್ತಿನ ತನಕ ನಿದ್ರೆ ಬರಲಿಲ್ಲ. ಬೆಳಗ್ಗೆ ಸ್ವಲ್ಪ ತಡವಾಗಿಯೇ ಎದ್ದಳು. ಆಸ್ಪತ್ರೆಗೆ ಕೆಲವು ಹೊಸ ರೋಗಿಗಳು ಬೇರೆ ಊರಿನಿಂದ ಬಂದಿದ್ದಾರೆ. ನಮಗೆ ಆ ರೋಗಗಳು ಸ್ವಲ್ಪವೂ ತಿಳಿಯುವುದಿಲ್ಲ. ಸಂಜೆ ಬಂದಿದ್ದೆ, ನೀವು ಮಲಗಿದ್ದೀರಿ ಎಂದು ನರ್ಸ್ ಬಂದು ಹೇಳಿದಳು. ನಿನ್ನೆ ಸಂಜೆ ತಾನು ಆಸ್ಪತ್ರೆಗೂ ಹೋಗಲಿಲ್ಲವೆಂದು ನೆನಪಾಯಿತು. ತಿಂಡಿ ತಿಂದು ಬಟ್ಟೆ ಬದಲಾಯಿಸಿ ಹೋದಳು. 11 ಗಂಟೆ ತನಕ ಅಲ್ಲಿಯೇ ಕೆಲಸವಾಯಿತು. ಈಗ ಏನು ಮಾಡುವುದು? ನೆನ್ನೆ ಹಾಗೆ ಗುಡಿಸಲಿಗೆ ಹೋಗೋಣವೇ ಎಂಬ ವಿಚಾರ ಬಂತು. ಹೋಗಿ ಏನು ಮಾಡುವುದು? ನೆನ್ನೆ ಹಾಗೆಯೇ ಮತ್ತೆ ಯಾರಾದರೂ ಬರಬಹುದು ಎಂಬ ಯೋಚನೆಯೂ ಆಯಿತು. ಆ ಸಂದಿಗ್ಧ ಪರಿಸ್ಥಿತಿಗೆ ಕೊನೆ ಹೇಗೆ ಎಂಬ ಆಲೋಚನೆ ಹುಟ್ಟಿ, ಇದು ಕಾದಷ್ಟು ಧೂಳೆಬ್ಬಿಸುವ ಸ್ಥಿತಿ. ನಾವು ಇಷ್ಟಕ್ಕೂ ಯಾರಿಗೆ ಯಾವುದಕ್ಕೆ ಕಾಯ್ತಿದ್ದೀವಿ? ಮದುವೆ ಆಗ್ತೀವಿ ಅಂದರೆ ಬೇಡ ಅಂತಾರೆ. ಹಾಗೇ ಬಿಟ್ಟೆವು ಅಂದರೆ ಏನು ಮಾಡಿದರು? ಆಗಿ ಬಿಡೋದೇ ಸರಿ. ಹೋಗಿ ಸ್ವಾಮಿಗಳನ್ನು ಕಂಡು ಈ ಮಾತು ಹೇಳಬೇಕು ಎಂದು ನಿಶ್ಚಯಿಸಿಕೊಂಡು ಆಸ್ಪತ್ರೆಯಿಂದ ಮನೆಯ ಕಡೆಗೆ ಹೊರಟಳು. ಕೋಟು ಸ್ಟೆಥಸ್ಕೋಪ್ಗಳನ್ನು ಮನೆಯಲ್ಲಿಟ್ಟು ನೇರವಾಗಿ ಗುಡಿಸಲಿಗೆ ಹೋಗಬೇಕೆಂದು ತೀರ್ಮಾನಿಸಿದಳು. 4-5 ದಿನದಿಂದ ಆಕಾಶವನ್ನು ಮುಸುಕಿದ್ದ ಮೋಡ ಈಗ ಕಪ್ಪಾಗುತ್ತಿತ್ತು. ಉಬ್ಬೆಗೆ ಹಾಕಿದಂತೆ ಶೆಕೆ. ಆಕಾಶವನ್ನು ನೋಡಿದಳು. ಕೈ ಗಡಿಯಾರವು 11 ತೋರಿಸುತ್ತಿದ್ದರೂ ಬಾನಿನಲ್ಲಿ ಸೂರ್ಯನ ಸ್ಥಾನವು ಮುಸುಕಾಗಿಯೂ ತಿಳಿಯುತ್ತಿರಲಿಲ್ಲ. ಭೂಮಿಯ ಮೇಲೆ ಹಗಲಿನ ಬೆಳಕು ಸಹ ಮಬ್ಬಾಗಿತ್ತು. ಮಳೆ ಬರಬಹುದು, ಆದರೆ ಬರುತ್ತದೆಂಬ ಖಾತ್ರಿ ಇಲ್ಲ. ಮನೆಯೂ ಹೀಗೆ ಕರಿಮೋಡ ತುಂಬಿತ್ತು. ಆಮೇಲೆ ತೇಲಿ ಹೋಗಿ ಸಾಮಾನ್ಯ ಮೋಡ ಬಂತು. ಹೇಗಾದರೂ ಸರಿ, ಕೈಲಿ ಛತ್ರಿ ಇರಲಿ ಎಂದು ಮನೆಗೆ ಹೋಗಿ ಕೋಟನ್ನು ಕಳಚಿ ಹ್ಯಾಂಗರಿಗೆ ಸಿಕ್ಕಿಸಿ ಅದನ್ನು ತನ್ನ ಮಲಗುವ ಮಂಚದ ಸೊಳ್ಳೆ ಪರದೆಯ ಕಟ್ಟಿಗೆ ತೂಗು ಹಾಕಿದಳು. ರೂಮಿನಿಂದ ಹೊರಬರುವಷ್ಟರಲ್ಲಿ ಶಾಸ್ತ್ರಿಗಳು ಬಂದರು. ಹಣೆ ಮೇಲೆ ಡಾಳವಾದ ವಿಭೂತಿ ಪಟ್ಟೆಗಳು, ಭ್ರೂ ಮಧ್ಯದಲ್ಲಿ ಎದ್ದು ಕಾಣುವ ಕುಂಕುಮವಿದ್ದ ಅವರನ್ನು ನೋಡಿ ಮೈಕೈ ಉರಿ ಬಂದಂತಾದರೂ ತನ್ನ ಮುಖಭಾವದಲ್ಲಿ ಕೋಪವು ತನಗೆ ತಾನೇ ಪ್ರಕಟವಾದರೂ ಮಾತಿನಲ್ಲಿ ಏನನ್ನೂ ತೋರ್ಪಡಿಸಿಕೊಳ್ಳದೆ, ನಮಸ್ಕಾರ, ಏನು ಸಮಾಚಾರ ಎಂದು ಕೇಳಿದಳು. ನಿನ್ನೆ ಬಂದು ನೋಡಿ ಯಜಮಾನರಿಗೆ ಮಾತ್ರೆ ಕೊಟ್ಟಿರಿ. ಇವತ್ತಿನ ಬೆಳಗ್ಗೆ ತನಕ ಚೆನ್ನಾಗಿ ನಿದ್ರೆ ಮಾಡಿದರು. ಈಗ ಸ್ವಲ್ಪ ಹೊತ್ತಿನಿಂದ ಮತ್ತೆ ಹೇಗೋ ಆಡ್ತಾರೆ. ಬಿದ್ದೆ ಅಂತ ಕೆರ್ಚುತ್ತಾರೆ. ಒಂದು ಸಲ ರೋಗಿನ ನೋಡಿದ ಮೇಲೆ ಮತ್ತೆ ಬಂದು ವಿಚಾರಿಸಲು ಬೇಡವೇ ಎಂದು ಶಾಸ್ತ್ರಿಗಳು ಕೇಳಿದರು. ಅಂದರೆ ಡಾಕ್ಟರ್ ಆಗಿ ನನ್ನ ಕರ್ತವ್ಯ ಮರ್ತಿದ್ದೀನಿ ಅಂತಲೇನು ನಿಮ್ಮ ಅರ್ಥ ಎಂದು ಕೇಳಿದಳು. ದಯವಿಟ್ಟು ಕೋಪ ಮಾಡ್ಕೋಬಾರ್ದು. ನಿಮ್ಮ ಮೇಲೆ ದೋಷಾರೋಪ ಮಾಡೋಕ್ಕೆ ಯಾರಿಗೂ ಶಕ್ತಿ ಇಲ್ಲ. ನಿಮ್ಮಂಥ ಡಾಕ್ಟರ್ ಸಿಕ್ಕಿದ್ದು ಈ ಸುತ್ತಿನ ಪುಣ್ಯ. ಆದರೆ ಎಂಬ ಅವರ ಮಾತಿನ ಮಧ್ಯದಲ್ಲಿ ಹೇಳಿದಳು. ಆದರೆ ನೋಡಿ, ದೈಹಿಕ ರೋಗಕ್ಕೆ ನಾನು ಔಷಧಿ ಕೊಡಬಲ್ಲೆ. ಮನೋರೋಗ ಚಿಕಿತ್ಸೆ ನಾನು ಓದಿಲ್ಲ. ಬೇಕಾದರೆ ಅವರನ್ನು ಬೆಂಗಳೂರಿನ ಮನೋರೋಗದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ಬಾಯಿಲೆ ನೊರೆ ಬರುತ್ತಲ್ಲ ಎಂದು ಶಾಸ್ತ್ರಿಗಳು ಕೇಳಿದರು. ನೀವು ಬೆಂಗಳೂರು ತಲುಪೋ ತನಕ ಅವರು ಬಡಬಡಿಸದ ಹಾಗೆ ಬಾಯಿಲೆ ನೊರೆ ಬರದೆ ಸುಖವಾಗಿ ನಿದ್ರೆ ಬರೋ ಹಾಗೆ ನಾನು ಮಾತ್ರೆ ಕೊಡ್ತೀನಿ, ತಗೊಂಡು ಹೋಗಿ ಎಂದು ಡಾಕ್ಟರ್ ಹೇಳಿದಳು. ಅವಳು ಕೈಡ್ ಆಗಿ, ಆದರೆ ಕಾನೂನಿಗೆ ತಕ್ಕಂತೆ ಕೊಟ್ಟ ಈ ಉತ್ತರದಿಂದ ಶಾಸ್ತ್ರಿಗಳು 1 ನಿಮಿಷ ಅವಕ್ಕಾದರು. ಆದರೆ ಇಷ್ಟಕ್ಕೆಲ್ಲ ಸೋಲುವುದು ಅವರ ಸ್ವಭಾವವಲ್ಲ. ಅವರು ಹೇಳಿದರು, ಈ ರೋಗ ಬೆಂಗಳೂರಿಗೆ ಹೋದರೆ ಗುಣವಾಗುವಂಥದ್ದಲ್ಲ. ನೀವೇ ಗುಣ ಮಾಡಬೇಕಾದದ್ದು. ಊರಿನ ಪುಣ್ಯ ರೋಗಗ್ರಸ್ತವಾಗಿದೆ. ಅದನ್ನು ಚಿಕಿತ್ಸೆ ಮಾಡಿ ಉಳಿಸುವ ಅಥವಾ ಕರ್ತವ್ಯ ತಪ್ಪಿಸಿಕೊಂಡು ಸಾಯಿಸುವ ತೀರ್ಮಾನವನ್ನು ಅಲ್ಲಿಗೆ ಬಂದು ನೀವೇ ಕೈಗೊಳ್ಳಬೇಕು. ಅವಳು 1 ನಿಮಿಷ ತನ್ನಲ್ಲಿ ಯೋಚಿಸುತ್ತಾ ನಿಂತಳು. ಅನಂತರ ಕಡಾಖಂಡಿತದ ಧ್ವನಿಯಲ್ಲಿ, ಶಾಸ್ತ್ರಿಗಳೇ, ಜನರಿಗೆ ಧರ್ಮ ಸಂಕಟ ಸೃಷ್ಟಿಸಿ ಒಡ್ಡುವುದು ಯಾವ ಕಾಲಕ್ಕೂ ನಿಮ್ಮ ಕಸಬು. ನೀವು ಹೇಳುವ ಧರ್ಮವನ್ನು ಒಪ್ಪದಿದ್ದವರಿಗೆ ಅದರ ಸಂಕಟ ತಗುಲಲ್ಲ. ಇಲ್ಲಿ ನೋಡಿ ಎಂದು ಮೇಜಿನ ಮೇಲಿದ್ದ ತನ್ನ ಮೆಡಿಕಲ್ ಕಿಟ್ ತೆಗೆದು 3 ಮಾತ್ರೆಗಳನ್ನು ಅವರ ಮುಂದೆ ಹಿಡಿದು ಹೇಳಿದಳು. ಈಗ 4 ಗಂಟೆಗೆ ರಾತ್ರಿ ಕೊಟ್ಟರೆ ನಾಳೆ ಬೆಳಗಿನ ತನಕ ಅವರಿಗೆ ನಿದ್ದೆ ಬರುತ್ತೆ. ಅಷ್ಟರಲ್ಲಿ ನೀವು ಬೆಂಗಳೂರು ತಲುಪಬಹುದು. ಇದು ವಿಶೇಷ ಔಷಧಿ ಏನಲ್ಲ, ಬರೀ ನಿದ್ದೆ ಬರೆಸುವ ಮಾತ್ರೆ. ಮತ್ತೆ ಇಲ್ಲಿಗೆ ಬರಬೇಡಿ. ಇದು ಹೆಂಗಸರ ಆಸ್ಪತ್ರೆ. ಬೇಕಾದರೆ ಆ ಲೋಕಲ್ ಫಂಡ್ ಆಸ್ಪತ್ರೆಯ ಗಂಡಸು ಡಾಕ್ಟರ್ ಹತ್ತಿರ ಹೋಗಿ ಎಂದು ಡಾಕ್ಟರ್ ಹೇಳಿದರು. ಆದರೆ ಶಾಸ್ತ್ರಿಗಳು ಮಾತ್ರೆಗಳನ್ನು ತೆಗೆದುಕೊಳ್ಳಲು ತಮ್ಮ ಕೈಯನ್ನು ನೀಡಲಿಲ್ಲ. 1/2 ನಿಮಿಷ ಹಾಗೇ ಕೈಯನ್ನು ಹಿಡಿದಿದ್ದು ಆಮೇಲೆ ನಿಮ್ಮಿಷ್ಟ ಎಂದು ಹೇಳಿ ಮಾತ್ರೆಯನ್ನು ಅವರಿಗೆ ಕಾಣುವಂತೆ
ಮೇಜಿನ ಮೇಲಿಟ್ಟು ಅವಳು ತನ್ನ ಕೋಣೆಗೆ ಹೋಗಿ ಅದರ ಬಾಗಿಲು ಹಾಕಿಕೊಂಡಳು. ಶಾಸ್ತ್ರಿಗಳ ಮೇಲೆ ಅಸಹ್ಯ, ತಿರಸ್ಕಾರ ಮತ್ತು ಕೋಪಗಳಿಂದ ಅವಳ ಮೈ ಕೈ ಉರಿಯುತ್ತಿತ್ತು. 5 ನಿಮಿಷದಲ್ಲಿ ಶಾಸ್ತ್ರಿಗಳು ಊರ ಕಡೆಗೆ ಹೋಗುತ್ತಿದ್ದುದು ಕಿಟಕಿಯಿಂದ ಕಾಣಿಸಿತು. ಹೊರಗೆ ಒಂದೊಂದು ಹನಿ ಬೀಳುತ್ತಿದ್ದುದರಿಂದ ಇರಬಹುದು. ಅವರು ತಮ್ಮ ಕಚ್ಚೆ ಪಂಚೆಯ ಬಲಭಾಗವನ್ನು ಅರ್ಧ ಎತ್ತಿ ಹಿಡಿದುಕೊಂಡು ಸರಸರನೆ ನಡೆಯುತ್ತಿದ್ದರು. ಸರೋಜ ಕೊಡೆಯನ್ನು ಕೈಲಿ ಹಿಡಿದು ಕೋಣೆಯಿಂದ ಹೊರಗೆ ಬಂದಳು. ಮಾತ್ರೆಗಳು ಮೇಜಿನ ಮೇಲೆಯೇ ಇದ್ದವು. ಅವನು ತೆಗೆದು ಕಿಟ್ಟಿಗೆ ಹಾಕಿ ಅಡಿಗೆಯ ಕೋಣೆಗೆ ಹೋಗಿ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ, ನಿನ್ನ ಪಾಡಿಗೆ ನೀನು ಅಡಿಗೆ ಮಾಡು ಎಂದು ಅವಳು ನಿಂಗಮ್ಮನಿಗೆ ಹೇಳಿ ಚಪ್ಪಲಿ ಮೆಟ್ಟಿಕೊಂಡು ಹೊರಗೆ ಬಂದಳು. ಅಲ್ಲೊಂದು ಇಲ್ಲೊಂದರಂತೆ ಎನಿಸುವಷ್ಟು ವಿರಳವಾಗಿ ದಪ್ಪ ದಪ್ಪ ಹನಿಗಳು ಎಸೆಯುತ್ತಿದ್ದವು. ಕತ್ತೆತ್ತಿ ಆಕಾಶವನ್ನ ನೋಡಿದಳು. ಒಡೆದು ಸುರಿದರೆ ಮನೆ ಮಠಗಳು, ತೋಟ ತುಳಿಕೆಗಳು ಕೊಚ್ಚಿ ಹೋಗುವಷ್ಟು ನೀರು ಕರೆಯ ಮೋಡದಲ್ಲಿ ತೂಗುತ್ತಿತ್ತು. ಇಷ್ಟು ಭಾರವಾದ ಜಲರಾಶಿಯು ಅಂತರಿಕ್ಷದಲ್ಲಿ ಹೇಗೆ ನಿಂತಿದೆ ಎಂಬ ಕುತೂಹಲ ಹುಟ್ಟಿತು. ಆವಿಯು ಪೂರ್ತಿ ನೀರಿನ ಹದ ಮುಟ್ಟದಿರುವುದರಿಂದ ಗಾಳಿಯ ಮೇಲೆ ತೇಲಲು ಸಾಧ್ಯವಾಗಿದೆ ಎಂಬ ಉತ್ತರ ಮನಸ್ಸಿಗೆ ಹೊಳೆದರೂ, ತನಗೆ ತಾನೇ ಗ್ರಹಣ ಹಿಡಿಸಿಕೋಬೇಕು ಅಂತ ಸೂರ್ಯನೇ ಆ ಅಗಾಧ ಜಲ ವಿಸ್ತಾರದಿಂದ ಮರೆ ಮಾಡಿಕೊಂಡಿದ್ದಾನೆ ಎಂಬ ಕಲ್ಪನೆ ಹುಟ್ಟಿತು. ತುಂಬ ಚೆನ್ನಾಗಿದೆ ಈ ಕಲ್ಪನೆ, ಕತೆ ಬರೆಯಬಹುದು ಎಂದುಕೊಂಡಳು. ಆಚೆ ಮೊನ್ನೆ ಕೇಳಿದ ಪ್ರಿನ್ಸಿಪಾಲರ ಉಪನ್ಯಾಸದ ನೆನಪಾಯಿತು. ಹಾಗೆಯೇ ಅವರ ಹೆಂಡತಿಯ ಜ್ಞಾಪಕ ಬಂತು. ಆಕೆ ಬಸುರಿಯಂತೆ, 8 ತಿಂಗಳು ತುಂಬಿದೆಯಂತೆ. ಆದರೆ ಈ ಆಸ್ಪತ್ರೆ ಕಡೆಗೆ ಒಂದು ಸಲವೂ ತಿರುಗಿಲ್ಲ. ಶಾಸ್ತ್ರಿಗಳ ಹೆಂಡತಿ ಔಷಧಿ ಕೊಟ್ಟಿದ್ದರಂತೆ. ಹಾಗೆಂದು ಊರೊಳಗೆ ವಾಸ ಮಾಡುವ ಮಿಡ್ ವೈಫ್ ಲೂಸಿಯಮ್ಮ ಈ 1 ವಾರದಲ್ಲಿ ಹೇಳಿದಳು. ಅವರು ನಮ್ಮ ಆಸ್ಪತ್ರೆಗೆ ಬರ್ತಿದ್ರೆ ಬೇಡ, ಆದರೆ ಮಹಿಳಾ ಆಸ್ಪತ್ರೆ ಅಂತ ಸಮಿತಿಯವರು ನಡೆಸುತ್ತಿರುವುದು ಯಾಕೆ? ಸಮಿತಿಯ ಕಾರ್ಯದರ್ಶಿಗಳೇ ಆಗಿದ್ದಾರಲ್ಲ ಪ್ರಿನ್ಸಿಪಾಲರು, ಅವರ ಕುಟುಂಬಕ್ಕೆ ಇದರ ಪ್ರಯೋಜನ ಬೇಡವೇ? ಆಕೆ MSc ಓದಿರೋರು, ಆಯುರ್ವೇದದಲ್ಲಿ ತುಂಬ ನಂಬಿಕೆ ಇರಬಹುದು. ಆದರೆ ಶಾಸ್ತ್ರಿಗಳ ಹೆಂಡತಿ ಆಯುರ್ವೇದವನ್ನಾದರೂ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದ್ದಾರೆಯೇ? ಎಲ್ಲ ಅಜ್ಜಿಯರಿಗಿರುವ ಜ್ಞಾನವೇ ಅವರದ್ದು. ಮುಟ್ಟು ನಿಲ್ಲುವ ಅವಧಿಯಲ್ಲಿ ವಿಪರೀತ ಹೊಟ್ಟೆ ನೋವು ಅಂತ ಈಗ 2 ವರ್ಷದ ಹಿಂದೆ ಶಾಸ್ತ್ರಿಗಳ ಹೆಂಡತಿಯೇ ನನ್ನ ಹತ್ತಿರ ಬಂದು ಚಿಕಿತ್ಸೆ ಮಾಡಿಸಿಕೊಂಡರಲ್ಲ. ಒಂದು ದಪ್ಪ ಹನಿ ಅವಳ ನೆತ್ತಿಯ ಮೇಲೆ ಪಟ್ ಎಂದು ಬಡಿಯಿತು. ನನ್ನ ತಲೆ ಪ್ರಕೃತಕ್ಕೆ ಸಂಬಂಧವಿಲ್ಲದ ಯಾವುದನ್ನೋ ಯೋಚನೆ ಮಾಡ್ತಿದೆಯಲ್ಲ ಎಂಬ ಅರಿವಾಗಿ ಅವಳು ಕೊಡೆಯನ್ನು ಅರಳಿಸಿ ಹಿಡಿದುಕೊಂಡು ಬೇಗ ಬೇಗ ಹೆಜ್ಜೆ ಹಾಕಿದಳು. ಮಳೆ ಬರುತ್ತದೆ, ಅದಕ್ಕೆ ಸಿಕ್ಕಿಕೊಳ್ಳುತ್ತೇವೆಂದು ಹೆದರುವಂತೆ ಜನಗಳು ಊರ ಕಡೆಗೆ ಓಡುತ್ತಿರುವುದು ದೂರದ ಹೊಲದಿಂದ ನದಿಯ ದಡದಿಂದ ಕಾಣುತ್ತಿತ್ತು. ಬೇಗ ಬೇಗ ಹೆಜ್ಜೆ ಹಾಕಿ ಹೈಸ್ಕೂಲು ಹಿಂಭಾಗದಿಂದ ನಡೆದು ಬಲಕ್ಕೆ ತಿರುಗಿ ನದಿಯ ದಾರಿಯಿಂದ 2ಕ್ಕೆ ಹೊರಳಿ ಹಳ್ಳ ಇಳಿದು ಗಿಡ ಮರಗಳ ಕೆಳಗೆ ನಡೆದು ಅವಳು ಗುಡಿಸಲಿಗೆ ಬಂದಾಗ ಸ್ವಾಮಿಗಳು ನೆನ್ನೆಯಂತೆಯೇ ಅಡಿಗೆಯ ಕೋಣೆಯಲ್ಲಿದ್ದರು. ಅವಳು ಚಪ್ಪಲಿಯನ್ನು ಹೊಸಲಿನ ಹೊರಗೆ ಬಿಟ್ಟು ಒಳಗೆ ಬಂದು ಅಡಿಗೆಯ ಕೋಣೆಯ ಬಾಗಿಲಿನಲ್ಲಿ ನಿಂತು ನೋಡಿದಳು. ಅವರು ತಮ್ಮ ತಟ್ಟೆ ಹಾಕಿಕೊಂಡು ಊಟಕ್ಕೆ ಬಡಿಸಿಕೊಳ್ಳುತ್ತಿದ್ದರು. ಆದರೆ ಒಲೆಯನ್ನ ಬೂದಿ ತೆಗೆದು ಸಾರಿಸಿದ್ದು ಮಬ್ಬುಗತ್ತಲಲ್ಲೂ ಕಾಣುತ್ತಿತ್ತು. ಇವಳನ್ನು ನೋಡಿದ ಸ್ವಾಮಿಗಳ ಮುಖದ ಮೇಲೆ ಆಶ್ಚರ್ಯ ಕಂಡಿತು. ನೀನು ಮಾಡಿದ ಅಡಿಗೆ ನೀನೇ ಬಡಿಸಿದರೆ ಚೆನ್ನ ಅಂತಿದ್ದೆ, ಅಷ್ಟರಲ್ಲಿ ನೀನೇ ಬಂದೆ, ಒಳಗೆ ಬಂದು ಬಡಿಸು ಬಾ ಎಂದರು. ಅವಳು 1 ನಿಮಿಷ ಅಲ್ಲಿಯೇ ನಿಂತು ಅವರನ್ನು ನೋಡಿದಳು. ಮನಸ್ಸಿನಲ್ಲಿ ಸಂಕಟವಾಯಿತು. ನೀವು ನೆನ್ನೆಯಿಂದ ಉಪವಾಸವಿದ್ದೀರಾ ಎಂದು ಕೇಳಿದಳು. ಉಪ ಅಂದರೆ ಸಮೀಪದಲ್ಲಿ, ವಾಸ ಅಂದರೆ ಇರೋದು ಅಂತ ಅರ್ಥ ಎಂದು ಅವರು ನಕ್ಕರು. ಅವಳು ತಕ್ಷಣ ತೋಟದ ಕಡೆ ಬಾಗಿಲಿನಿಂದ ಹೋಗಿ ಕೈ ಕಾಲುಗಳನ್ನು ತೊಳೆದು ಬಂದಳು. ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ ಎಂದು ಅವರು ಆಗಲೇ ತಟ್ಟೆಗೆ ಬಡಿಸಿಕೊಂಡಿದ್ದ ಅನ್ನದ ಒಂದು ಸಣ್ಣ ಹಂಟೆಯನ್ನು ಕೈಗೆ ಎತ್ತಿಕೊಂಡು ಮೂಸಿ ನೋಡಿದಳು. ಹಳಿಸಿರಲಿಲ್ಲ, ತಣ್ಣಗಿತ್ತು. ನೀನು ಕೂತ್ಕೋ, ಊಟ ಮಾಡೋಣ ಎಂದು ಅವರು ಹೇಳಿದರು. ನಾನು ನಿನ್ನೆ ರಾತ್ರಿ ಊಟ ಮಾಡಿ ಈಗ ಬೆಳಗ್ಗೆ ತಿಂಡಿ ತಿಂದಿದ್ದ ನೆನಪಾಗಿ ಅವಳಿಗೆ ನಾಚಿಕೆ ಎನಿಸಿದ್ದು ಮಾತ್ರವಲ್ಲ, ತನ್ನನ್ನು ತಾನು ಶಪಿಸಿಕೊಳ್ಳಬೇಕೆನಿಸಿತು. ಅವರಿಗೆ ತೋರಿಸಲು ಕಷ್ಟವೆಂಬಂತೆ ಮುಖವನ್ನು ಕೆಳಗೆ ಹಾಕಿಕೊಂಡು ಸೌಟಿನಿಂದ ಸ್ವಲ್ಪ ಹುಳಿಯನ್ನು ಕಲಕಿ ಆ ಸೌಟನ್ನು ಮೂಗಿನ ಹತ್ತಿರಕ್ಕೆ ತಂದು ಮೂಸಿ ನೋಡಿದಳು. ಸೊಪ್ಪಿನ ಹುಳಿ ಹಳಿಸಿರಲಿಲ್ಲ, ಆದರೆ ತಂಗಳ ವಾಸನೆ ಸ್ಪಷ್ಟವಾಗಿ ಬರುತ್ತಿತ್ತು. ಇದನ್ನು ತಿನ್ನಬೇಡಿ ಎನ್ನುವ ಮನಸ್ಸು ಬಂತು. ಆದರೆ ಅವಳು ಮೊನ್ನೆ ಊಟ ಮಾಡಿದ್ದು ಎಂಬ ನೆನಪಾಯಿತು. ನೀನು ಕೂತ್ಕೋ ಎಂದು ಅವರು ಹೇಳಿದುದಕ್ಕೆ, ನಾನು ಬೆಳಗ್ಗೆ ತಿಂಡಿ ತಿಂದಿದ್ದೀನಿ, ನೀವು ಮಾಡಿ ಎಂದು ಹುಳಿಯನ್ನು ಬಡಿಸಿದಳು. ಅವರು ಊಟ ಮಾಡುತ್ತಿರುವಾಗ ನಿನ್ನೆ ಅಪ್ಪೇಗೌಡರಿಗೆ ಆಗಿದ್ದ ಕಾಯಿಲೆ, ಇವತ್ತು ಬೆಳಗ್ಗೆ ಮತ್ತೆ ಶಾಸ್ತ್ರಿಗಳು ಬಂದಿದ್ದುದು, ತಾನು ಹೇಳಿ ಕಳಿಸಿದ ಉತ್ತರಗಳನ್ನು ಹೇಳಿದಳು. ಅವರಿಗೆ ಇನ್ನೊಂದು ಸಲ ಅನ್ನ ಹುಳಿಯನ್ನು ಬಡಿಸಿದ ಮೇಲೆ ಎಂದಳು, ಮದುವೆಯಾಗ್ತೀವಿ ಅಂತ ಹೇಳಿ ಸುಮ್ಮನಿದ್ದರೆ ಇವರು ಏನಾದರೂ ಮಾಡಬಹುದು. ಹಾಗೇ ಬಿಟ್ಟರೆ ಮಾಡೋದೆಲ್ಲ ಒಂದು ದಿನದಲ್ಲಿ ಮಾಡಿ ಮುಗಿಸ್ತಾರೆ, ಆಮೇಲೆ ಮತ್ತೆ ಏನೂ ಮಾಡೋಕ್ಕಾಗಲ್ಲ. ನಿಜ, ನಿನ್ನ ಮಾತು ನಿಜ. ನಾನು ನಿನ್ನೆಯಿಂದ ಅದೇ ಯೋಚಿಸ್ತಿದ್ದೆ. ಆದರೆ ಒಂದು ತೊಡಕು, ಮದುವೆ ಅಂದರೆ 4 ಜನ ಬಂದು ಈ ಗಂಡಸು ಮತ್ತು ಹೆಂಗಸು ದಂಪತಿಗಳಾಗಿರೋದಕ್ಕೆ ನಮ್ಮ ಸಮ್ಮತಿ ಇದೆ ಅಂತ ಸೂಚಿಸಬೇಕು. ನಮ್ಮ ವಿಚಿತ್ರ ಅಂದರೆ ನಾವು ಮದುವೆಯಾಗದೆ ಯಾರೂ ಅದಕ್ಕೆ ಹೊಂದಿಕೊಳ್ಳುವುದಿಲ್ಲ. ಆದರೆ ಯಾರಾದರೂ ಬರದೆ ನಾವು ಮದುವೆಯಾಗೋ ಹಾಗಿಲ್ಲ. ನಾವು ಮದುವೆಯಾಗೋಕ್ಕೆ ಯಾರು ಯಾಕೆ ಬೇಕು? ನಮಗೆ ನಾವೇ ಆದರೆ ಅದು ಮದುವೆಯಾಗುತ್ತದೆಯೇ? ಇಲ್ಲದಿದ್ದರೆ ಬೇಡ, ಬೇರೆ ಊರಿಗೆ ಹೋಗಿ ಆಗಿ ಬರೋದು. ಆದರೆ ಇಲ್ಲಿಯೇ ಈ ಜನದ ಎದುರಿಗೆ ಅಥವಾ ಈ ನೆಲದಲ್ಲೇ ಆಗಬೇಕು ಅಂತ ನನ್ನ ಆಸೆ.
ಅವರ ಮಾತಿನ ಆಶಯವೇನಿತ್ತೋ, ಆದರೆ ಅವಳಿಗೂ ಅದರಲ್ಲಿ ಒಂದು ಸಾಹಸದ ಆಕರ್ಷಣೆ ಕಾಣಿಸಿತು. ಇಡೀ ಊರಿನ ಜನ ಅವರ ನಾಯಕರಾಗಿ ಶಾಸ್ತ್ರಿಗಳು, ಚಂದ್ರಪ್ಪನವರು, ಅಪ್ಪೇಗೌಡರು, ಪ್ರಿನ್ಸಿಪಾಲ್ ಅವರು ಅವರೆಲ್ಲ ಕೌರವ ಸೇನೆಯಂತೆ ಸುತ್ತುವರಿದು ತಮ್ಮ ಮದುವೆಯನ್ನು ತಡೆಯಲು ಉಜ್ಜುಗಿಸುತ್ತಿದ್ದಾರೆ. ಆದರೆ ತಾವಿಬ್ಬರೂ ಅವರ ತಡೆಯನ್ನು ನಿವಾರಿಸಿಕೊಂಡು ಸಫಲವಾಗಿ ಮದುವೆಯಾಗುತ್ತಿದ್ದೇವೆ. ವಿವಾಹ ವಿಧಿ ಸಮಾಪ್ತವಾದ ಮೇಲೆ ಇನ್ನು ಸೆಣಸಿ ಫಲವಿಲ್ಲವೆಂದು ಕೌರವ ಸೇನೆ ಹಿಮ್ಮೆಟ್ಟುತ್ತದೆ. ವಿವರಗಳು ಅಸ್ಪಷ್ಟವಾದರೂ ಒಟ್ಟು ಚಿತ್ರವು ಅವಳ ಮನಸ್ಸಿನ ಮುಂದೆ ಸ್ಫುಟವಾಗಿ ಕಾಣುತ್ತಿತ್ತು. ಸ್ವಾಮಿಗಳ ಮನಸ್ಸು ಅಂತರ್ಮುಖವಾಗಿರುವುದನ್ನು ಅವರ ಮುಖವೇ ಹೇಳುತ್ತಿತ್ತು. ಅದನ್ನು ಗಮನಿಸಿ ಅವಳು ಕೇಳಿದಳು, ಏನು ಯೋಚನೆ ಮಾಡ್ತಿದ್ದೀರಿ? ಮದುವೆಯ ವರನಿಗೆ ಒಂದು ಹೆಸರು ಬೇಡವೇ? ಹೌದು, ನನ್ನ ಗಮನ ಆ ಕಡೆ ಹೋಗಿರಲೇ ಇಲ್ಲ. ಏನಾದರೂ ಒಂದು ಹೆಸರನ್ನು ಆರಿಸಿಬಿಡಬೇಕು. ಆದರೆ ಮದುವೆಯಾಗದೆ ಹೊಸ ಹೆಸರು ನಿಲ್ಲಲ್ಲ, ಹೊಸ ಹೆಸರಿಲ್ಲದೆ ಮದುವೆಯಾಗಲ್ಲ. ವಿಚಿತ್ರ ಅನಿಸುತ್ತದೆ ಅಲ್ಲವೇ ಈ ಪರಿಸ್ಥಿತಿ ಎಂದು ಅವರು ಒಂದು ತೆರನಾದ ಅವೈಯಕ್ತಿಕ ವೇದನೆಯಿಂದ ಕೇಳಿದರು. ಅಷ್ಟರಲ್ಲಿ ತಟ್ಟೆಯಲ್ಲಿದ್ದ ಕಲಸಿದ್ದ ಅನ್ನ ಮುಗಿದಿತ್ತು. ಮತ್ತೊಮ್ಮೆ ಅನ್ನ ಬಡಿಸಿ ಅವಳು ಬಡುವಿನ ಮೇಲಿದ್ದ ಕಲ್ಲು ಸೊರೆಯನ್ನು ನೋಡಿದಳು. ನೆನ್ನೆಯ ಮಧ್ಯಾಹ್ನಕ್ಕೆ ಹದವಾಗಿದ್ದ ಮೊಸರು ಹುಳಿ ಬಂದಿದ್ದುದು ಅದರ ಮೇಲಿನ ಸಣ್ಣ ನೊರೆಗಳು ಪದರದಿಂದಲೇ ತಿಳಿಯುತ್ತಿತ್ತು. ಆದರೆ ಅದನ್ನು ಬಿಟ್ಟರೆ ಬೇರೆ ಮೊಸರಿರಲಿಲ್ಲ. ಹಾಲಿಲ್ಲವೇ ಎಂದು ಕೇಳಿದಳು. ನೆನ್ನೆ ಸಂಜೆ ಇವತ್ತು ಬೆಳಗ್ಗೆ ಕರೀಲಿಲ್ಲ, ಕರುಕಿ ಕುಡಿಸಿದೆ. ಆ ಮೊಸರೇ ಸಾಕು. ಸ್ವಲ್ಪ ಹುಳಿ ಹಾಕಿದ್ದರೆ ಪರವಾಗಿಲ್ಲ. ಉಪ್ಪು ಮೇಲೆ ಒಂದು ಸೌಟು ಹುಳಿ ಹಾಕಿಕೊಂಡರೆ ಆಗುತ್ತೆ ಎಂದರು. ಅದರಂತೆಯೇ ಊಟ ಮಾಡಿದ ಮೇಲೆ ಎದ್ದು ಹಿಂಭಾಗಕ್ಕೆ ಹೋಗಿ ಕೈ ತೊಳೆದುಕೊಂಡರು. ಅವರು ಬಿಟ್ಟ ತಟ್ಟೆಗೆ ಸ್ವಲ್ಪ ಅನ್ನ ಹುಳಿಯನ್ನು ಹಾಕಿಕೊಂಡು ಅವಳು ಊಟ ಮಾಡಿದಳು. ಅವಳು ಊಟವಾಗುವ ತನಕ ಅವರು ಹತ್ತಿರವೇ ಕೂತಿದ್ದರು. ಆದರೆ ಅವರ ಮನಸ್ಸು ಗಂಭೀರವಾಗಿ ಯೋಚಿಸುತ್ತಿತ್ತು. ಅವರು ಹೇಳಿದ ಹೆಸರಿಲ್ಲದೆ ಮದುವೆಯಾಗುಲ್ಲ, ಮದುವೆಯಾಗದೆ ಹೆಸರು ನಿಲ್ಲುಲ್ಲ ಎಂಬ ಮಾತಿನ ದ್ವಂದ್ವವನ್ನು ಕುರಿತು ಯೋಚಿಸುತ್ತಿದ್ದಳು. ಆದರೆ ಅವಳಿಗೆ ಅದರಲ್ಲಿ ಅಂಥ ಗಹನವಾದ ತೊಡಕು ಕಾಣುತ್ತಿರಲಿಲ್ಲ. ಊಟವಾಗಿ ತಟ್ಟೆ ತೊಳೆಯಲು ಹಿಂಭಾಗಕ್ಕೆ ಹೋದಾಗ ಮಳೆಯ ಹನಿಗಳು ಪಟಪಟನೆ ಬೀಳುತ್ತಿದ್ದವು. 8-10 ಹನಿಗಳು ಬಿದ್ದುದಕ್ಕೆ ಬೆನ್ನು ನೆನೆಯಿತು. ಗಾಳಿ ಇರಲಿಲ್ಲ. ಈಗ ಮಳೆ ಬರುವುದು ಖಂಡಿತವೆಂದು ತನಗೆ ತಾನೇ ತಿಳಿಯುತ್ತಿತ್ತು. ಅವಳು ಒಳಗೆ ಬಂದು ತಟ್ಟೆಯನ್ನು ಗೋಡೆಯ ಗೂಟಕ್ಕೆ ಹಾಕಿ ಊಟ ಮಾಡಿದ ಜಾಗಕ್ಕೆ ಗೋಮಯ ಹಾಕಿದಳು. ಆ ಪಾತ್ರೆನ ಅಲ್ಲಿ ಬಿಡು ಅವರೆಂದರು. ನಿಮ್ಮ ಕೈಗೆ ಮುಸುರೆ ಪಾತ್ರೆ ತೊಳಿಸೋದೆ? ಅದೆಲ್ಲ ಮದುವೆಯಾದ ಮೇಲೆ. ಹೊರಗೆ ಮಳೆ ಹನಿತಿದೆ, ಅದರಲ್ಲಿ ತೊಳೆಯೋಕೆ ಕೂರ್ಬೇಡ. ಮದುವೆಯಾದ ಮೇಲೆ ಅಂತ ಯಾಕಂತೀರಾ? ನಾವೀಗ ಮದುವೆ ಆಗಿಲ್ಲವೇ? ಆಗೋಕ್ಕೆ ನಿಶ್ಚಯಿಸಿದೆವೋ? ಆಗಿದೆವೋ? ಮದುವೆಯಲ್ಲಿ ಎಷ್ಟು ಥರ? ಒಂದೇ ಥರವೇ? ಬೇಕಾದಷ್ಟು ಥರ ಇದೆ. ಯಾವ ಥರವಾದರೂ ಸರಿ. ಈಗ ನಾನು ಮದುವೆಯಾಗದೆ ಆ ಮನೆಗೆ ಹೋಗೋದಿಲ್ಲ. ಆ ಶಾಸ್ತ್ರಿ, ಆ ಚಂದ್ರಪ್ಪ, ಪ್ರಿನ್ಸಿಪಾಲರು, ಜೊಲ್ಲು ಸಿರಿಸುವ ಮುದುಕ ಇವರೆಲ್ಲ ಬಂದು ಎದುರು ನಿಲ್ತಾರೆ. ಮದುವೆ ಆಗಿಯೇ ಹೋಯಿತು ಅನ್ನೋದೊಂದು ಅವರ ಬಾಯನ್ನು ಎಂದೆಂದಿಗೂ ಮುಚ್ಚಿಸುವ ದಾರಿ. ನೀವು ಒಪ್ಪಿರುವಾಗ, ನಿಶ್ಚಯಿಸಿರುವಾಗ 4 ಜನಕ್ಕೆ ಯಾಕೆ ಕಾಯಬೇಕು? ನಾನು ಮಾಡಿದ ಅಡಿಗೆಯನ್ನು ನಾನು ಬಡಿಸಲಿಲ್ಲವೇ? ಬಡಿಸುವ ಹೊತ್ತಿಗೆ ಸರಿಯಾಗಿ ನನಗೆ ಗೊತ್ತಿಲ್ಲದ ಹಾಗೆ ನಾನು ಬರಲಿಲ್ಲವೇ? ಅವರು ಅವಳನ್ನು ದಿಟ್ಟಿಸಿ ನೋಡಿದರು. ನಿಶ್ಚಯವು ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಅವಳು ಜನದ ಸಮ್ಮತಿ ಅಸಮ್ಮತಿಗೂ ನಮ್ಮ ಮದುವೆಗೂ ಯಾವ ಸಂಬಂಧವೂ ಇಲ್ಲ ಎಂದಳು. ಹೊರಗೆ ಹನಿಯುತ್ತಿದ್ದ ಮಳೆಯು ಈಗ ದಾರಿಯಾಯಿತು. ಅವರು ಹಿಂಭಾಗದ ಬಾಗಿಲನ್ನು ಮುಚ್ಚಿದರು. ಆನಂತರ ಮುಂಭಾಗದ ಬಾಗಿಲಿನ ಹೋಗಿ ಅವಳು 2 ಚಪ್ಪಲಿಗಳನ್ನು ತಮ್ಮ ಬಲ ಉಂಗುಷ್ಟ ಮತ್ತು ಅದರ ಪಕ್ಕದ ಬೆರಳಿನ ನಡುವೆ ಜೋಡಿಸಿ ಹಿಡಿದು ಒಳಭಾಗಕ್ಕೆ ಹಾಕಿ ಆ ಬಾಗಿಲನ್ನು ಮುಚ್ಚಿ ಒಳಗಿನಿಂದ ಚಿಲಕ ಹಾಕಿದರು. ಇರಚಲು ಹೊಡೆಯುತ್ತದೆಂದು ಬಾಗಿಲು ಹಾಕಿದರೆಂದು ಅವಳು ತಿಳಿದುಕೊಂಡಳು. ಒಳಗೆಲ್ಲ ಕತ್ತಲಾಯಿತು. ಲ್ಯಾಂಪ್ ಹಚ್ಚಬೇಕು. ಬೆಂಕಿ ಪೆಟ್ಟಿಗೆಯಲ್ಲಿ ಅಡಿಗೆ ಮನೆಯಲ್ಲಿದೆಯೇ ಎಂದು ಅವಳು ಕೇಳಿದಳು. ಚಾವಣಿಯ ಸೋಗೆಯ ಮೇಲೆ ಜೋರಿನಿಂದ ಸುರಿಯುತ್ತಿದ್ದ ಮಳೆ ಸದ್ದಿನಲ್ಲಿ ದೀಪವೇನು ಬೇಡ ಎಂದು ಅವರು ಹೇಳಿದರು. ಹತ್ತಿರ ಬಂದು ಅವಳ ಮುಖವನ್ನು ತಮ್ಮ 2 ಕೈಗಳಿಂದ ಹಿಡಿದುಕೊಂಡರು. ಅವಳು ಮೂಕಳಂತೆ ನಿಂತಳು. ಅವರು ಇದುವರೆಗೂ ತನ್ನನ್ನು ಹೀಗೆ ಮುಟ್ಟಿರಲಿಲ್ಲ. ಅವಳಿಗೆ ರೋಮಾಂಚನವಾಗುತ್ತಿತ್ತು. ಮಬ್ಬುಗತ್ತಲಲ್ಲೂ ಸಂಕೋಚವಾಗಿ ಅವಳು ಕಣ್ಣು ಮುಚ್ಚಿ ಅವರ ಕೈಗಳಿದ್ದ ತನ್ನ ಮುಖವನ್ನು ಕೆಳಗೆ ಮಾಡಿದಳು. ಅವರು ಇದ್ದಕ್ಕಿದ್ದ ಹಾಗೆಯೇ ತಮ್ಮ ಎಡಗೈಯನ್ನು ಅವಳ ಭುಜಕ್ಕೆ ಆನಿಸಿ ಸೊಂಟಕ್ಕೆ ಬಲಗೈ ಹಾಕಿ ಅನಾಮತ್ತಾಗಿ ಒಂದು ಮಗುವನ್ನು ಎತ್ತುವಷ್ಟು ನಿರಾಯಾಸವಾಗಿ ಅವಳನ್ನೇ ಎತ್ತಿ ಅಂಗಳದಲ್ಲಿ ಹಾಸಿದ್ದ ಮಂದಲಿಗೆ ಮೇಲೆ ಮಲಗಿಸಿದರು. ಇದೇನಿದು ಎಂದು ಗಾಬರಿಯಿಂದ ತೊದಲಿದ ಅವಳ ತುಟಿಯ ಮೇಲೆ ಬೆರಳಿಟ್ಟು, ನಮ್ಮ ಮದುವೆಯಾಗಿದೆ, ಆಕ್ಷೇಪ ಗಾಬರಿ ಕೂಡುದು ಎಂದರು. ಸ್ವಾಮಿಗಳ ಕೈ, ತೋಳು, ಎದೆ, ಕುತ್ತಿಗೆ, ಕಾಲಿನ ಕಂಬ, ಮೀನುಕಂಡ ಮೊದಲಾದ ಅಂಗಾಂಗಗಳು ವರ್ಷಗಳು ಹದಗೊಂಡು ಉಕ್ಕಿನಂತಿವೆ. ಆ ಸಾಮರ್ಥ್ಯಕ್ಕೆ ಸಿಲುಕಿದ ಅವಳ ತಾರುಣ್ಯಪೂರ್ಣ ದೇಹವು ಮಧುರವಾದರೂ ಯಾತನೆಯಿಂದ ಕೂಡಿ ಆಕೃತಿ ತಪ್ಪುತ್ತಿದೆ. ತನ್ನ ಅರಿವಿಗೆ ಬರದ ರೀತಿಯಲ್ಲಿ ನರನರಗಳು ಉಬ್ಬಿ ವಿಕಸಿತವಾಗಿ ಬಿಗಿಯಾಗುತ್ತಿವೆ. ಸಂಕೋಚ, ಉದ್ವೇಗ, ಭಯಗಳಿಂದ ಪ್ರಥಮ ಸ್ಪರ್ಶಕ್ಕೆ ಮೈ ಮುಖಗಳಲ್ಲಿ ಬೆವರು ಹನಿಗಳು ಒಡೆದಿವೆ. ಇದ್ದಕ್ಕಿದ್ದ ಹಾಗೆಯೇ ಸಣ್ಣ ನೋವು, ಹಾ ಎಂಬ ನರಳುವ ಸದ್ದು.
ಅವಳ ಗಂಟಲಿನಿಂದ ಬಂತು. ಆದರೆ ಅದು ಪೂರ್ತಿ ಹೊರಬರುವ ಮೊದಲೇ ದವಡೆಯನ್ನು ಕಚ್ಚಿ ತಡೆದುಕೊಂಡಳು. ನೋವಿನ ಕಾರಣ ಮನಸ್ಸಿಗೆ ಹೊಳೆಯಿತು. ಇದುವರೆಗೆ ಮುಚ್ಚಿದ್ದ ಪೊರೆ ಹರಿದಿದೆ. ರಕ್ತಸ್ರಾವವಾಗಿರಬಹುದು, ಆದರೆ ಅದರಿಂದ ಯಾವ ತೊಂದರೆಯೂ ಇಲ್ಲ. ಪೊರೆ ಹರಿಯದೆ ಪೂರ್ಣ ಏತಕ್ಕೆ ಸ್ಪಷ್ಟ ಅರಿವು ಹೇಗೆ ಹುಟ್ಟಿತು ಎಂಬ ಆಲೋಚನೆ ಬಂತು. ಆದರೆ ಆಲೋಚನೆಯ ಮುಂದೆ ಹರಿದಂತೆ ನರನರಗಳು ಮತ್ತೆ ಬಿಗಿಗೊಂಡವು. ತನಗೆ ತಿಳಿಯದಂತೆ ತನ್ನ ಅಂಗಾಂಗಗಳು, ಮಾಂಸಖಂಡಗಳು ಬಿಗಿದು ಉಬ್ಬುತ್ತಿವೆ, ಶಕ್ತಿಗೊಂಡು ಪ್ರತಿಸ್ಪಂದಿಸುತ್ತಿವೆ. ಒಂದು ಮಹಾ ಸಾಮರ್ಥ್ಯಕ್ಕೆ ಅಧೀನವಾಗಿ ತನ್ನ ಶರೀರ ಸ್ನಾಯುಗಳು ಸುಖದ ಪ್ರತಿಕ್ರಿಯೆಗೊಯ್ಯುತ್ತಿವೆ. ಆದರೆ ತನ್ನ ಮನಸ್ಸು ಅದರಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಎಂಬ ಅರಿವಾಯಿತು. ತನ್ನ ಪಾಲುಗಾರಳಾಗಬೇಕೆಂದು ಅರೆ ಪ್ರಜ್ಞೆಯಲ್ಲಿಯೇ ನಿರ್ಧರಿಸಿದಳು. ನಿರ್ಧಾರವು ಮೈಕೈಗಳಲ್ಲಿ ವ್ಯಾಪಿಸಿ ಸಕ್ರಿಯ ರೂಪದಲ್ಲಿ ಅಭಿವ್ಯಕ್ತವಾಯಿತು. ಈಗ ನೋವಿಲ್ಲ, ಉತ್ಸಾಹವಿದೆ. ಅಧೀನವಿಲ್ಲ, ವಿಜೃಂಭಣೆ ಇದೆ. ಉದ್ವಿಗ್ನ ತಟಪಟವಿಲ್ಲ. ಉದ್ದಿಷ್ಟ ಗುರಿಯನ್ನು ತಲುಪುವ ಹಂಬಲವಿದೆ. ತನ್ನ ತೋಳುಗಳಲ್ಲೂ ಬಂಧಿಸುವ ಶಕ್ತಿ ಇದೆ. ಕಾಲು ಜಗನಗಳಲ್ಲಿ ಆಧಾರ ಕೊಡುವ ದಾರ್ಢ್ಯವಿದೆ. ತನ್ನ ದಾರ್ಢ್ಯ ಸಾಲದೇನೋ ಅವರ ಬಲ ಹಸ್ತ ಮತ್ತು ಮೊಣಕೈಗಳು ತನ್ನ ಸೊಂಟಕ್ಕೆ ಆಧಾರವೆಂಬಂತೆ ಕೆಳಗೆ ಬಂದು ಹದೆ ಹಾಕಿವೆ. ಅವರ ಎಡತೋಳು ತನ್ನ ಬೆನ್ನು ನೆಲಕ್ಕೆ ಸೋಕಬಾರದೆಂದು ಎತ್ತಿ ಆಸರೆಯಾಗಿದೆ. ತನ್ನ ಶಕ್ತಿಯು ಅದರ ಪೂರ್ಣ ಪ್ರಮಾಣವನ್ನು ಕಂಡಿತು. ಅವರ ಮೈ ಉಕ್ಕಿನದಲ್ಲ, ಮಾಗಿದ ಹಣ್ಣಿನಂಥದ್ದು ಎನಿಸಿತು. ಎಂತಹ ಪ್ರಚಂಡ ಸಂಚಾರ! ಅಂತಃಕಂಪನ ಮಿಡಿಯುತ್ತಿದೆ, ಮಿಡುಕಿ ಮಿಡುಕಿ ಮಿಡಿಯುತ್ತಿದೆ, ಮಿಡಿದು ಮುಗಿದಿದೆ. ಈಗ ಮೈ ಕೈಗಳ ಬಿಗಿ ತಾನಾಗಿಯೇ ಸಡಿಲವಾಗುತ್ತಿವೆ. ಎಷ್ಟು ಪ್ರಯತ್ನಪಟ್ಟರೂ ದಾರ್ಢ್ಯವಿಲ್ಲ, ಆಧಾರ ಶಕ್ತಿ ಇಲ್ಲ. ಅವರ ಕೈ ಮೊಣಕೈಗಳ ಮೇಲೆ ಬಸವಳಿದ ಸೊಪ್ಪಿನಂತೆ ಬಿದ್ದಿರುವಂತೆ ಆಗಿದೆ. ನಿಶ್ಚೇಷ್ಟತೆಯ ವಿಶ್ರಾಂತಿ. ಆದರೆ ಅವರ ಕೈ, ತೋಳು, ಎದೆ, ಕುತ್ತಿಗೆ, ಕಾಲಿನ ಕಂಬ, ಮೀನುಖಂಡಗಳೆಲ್ಲವೂ ಇನ್ನೂ ಬಿಗಿಯಾಗಿಯೇ ಇವೆ. ತನ್ನ ತೋಳು ಸೋತು ಮಲಗಿರುವಾಗ ಅವರ ಬಾಹುಗಳು ಮೊದಲಿನಗಿಂತ ಗಟ್ಟಿಯಾಗುತ್ತಿವೆ. ಇನ್ನು ಸಾಕೆಂದು ಅವರಿಗೆ ಹೇಗೆ ಹೇಳುವುದು? ತಾನು ವೈದ್ಯಶಾಸ್ತ್ರವನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡಿರುವ ಹೆಂಗಸು. ಪ್ರಥಮ ಘಟನೆ, ಸ್ತ್ರೀಯ ಅನುಭವ, ಉದ್ದೀಪನ, ಪುರುಷನ ಧಾರಣ, ಕಾಲಾವಧಿ, ಸಾಪೇಕ್ಷ ಶಕ್ತಿಗಳ ಬಗ್ಗೆ ತಿಳಿದುಕೊಂಡಿದ್ದವಳು. ಆದರೆ ಇದು ತನ್ನ ಕಲ್ಪನೆಯನ್ನೇ ಕುಪಿಸಿ ಮುಳುಗಿಸಿಸುತ್ತಿದೆ. ಇವರ ಧಾರಣ ಶಕ್ತಿ ಪ್ರಚಂಡವಾದುದು. ಪ್ರಥಮ ಅನುಭವದಲ್ಲೇ ತನ್ನನ್ನು ರತಿಯ ತಲಾಬಲಗಳಿಗೆ ತಲುಪಿಸಿದ್ದಾರೆ. ಪೌರುಷವೇ ಸಾಕ್ಷಾತ್ಕಾರವಾಗಿ ಚಲಿಸುವ ಇವರಿಗೆ ನಾನೊಬ್ಬಳಲ್ಲ, ನನ್ನಂತಹ ಹಲವು ಸ್ತ್ರೀಯರಾದರೂ ಸಾಲದೇನೋ. ಮೊದಲ ಗುಟಿಕಿನಲ್ಲೇ ಸೋತು ಮೈಮರೆಯುವಂತೆ ಮತ್ತತೆಯೂ ಕಳೆದು ತಾನು ನಿಶ್ಚೇಷ್ಟಿತಳಾಗಿದ್ದೇನೆ. ಇಷ್ಟೊಂದು ಪೌರುಷವನ್ನು ಸಂಚಯಿಸಿರುವ ಇವರು ಗೃಹಸ್ಥರಾದರೂ ಬಹುತೇಕ ಬ್ರಹ್ಮಚರ್ಯದಿಂದಲೇ ಇರಬೇಕಾಗಬಹುದು. ಇರುವಂತೆ ನಾನು ಪ್ರಾರ್ಥಿಸಿಕೊಳ್ಳಬೇಕಾಗಬಹುದು. ಇಷ್ಟರಲ್ಲಿ ಕ್ಷಣಗಳಲ್ಲ, ನಿಮಿಷಗಳಲ್ಲ, ಗಂಟೆಯೇ ಕಳೆದಿರಬಹುದು. ಆದರೆ ಅಂತಹ ಅದ್ಭುತ ಧಾರಣ ಶಕ್ತಿ ಮನಸ್ಸಿನಲ್ಲಿ ಬರುತ್ತಿದ್ದ ಆಲೋಚನೆಗಳು ಕಲಿಸಿಕೊಳ್ಳುವಂತೆ ಬಸವಳಿದು ಅವಳು ಕಣ್ಣು ಮುಚ್ಚಿದಳು. ತನಗೆ ಆಯಾಸವಾಗಿದೆ ಎಂದು ಹೇಳುವಷ್ಟು, ಉಸಿರು ಗಂಟಲಿನಲ್ಲಿ ಬರಲಾರದಷ್ಟು ನಿತ್ರಾಣವಾಗಿತ್ತು. ತಡೆದು ಸಂಚಯಿಸಿದ್ದ ವೀರ್ಯವೆಲ್ಲವೂ ಈಗ ಸುರಿಯುತ್ತಿದೆ. ಮೈ ಕೈಗಳು, ಅಂಗಾಂಗಗಳು ಹತ್ತಿ ಆಕೃತಿಯಂತೆ ತಮ್ಮ ಬಿಗುವನ್ನು ಕಳೆದುಕೊಂಡು ಸೋತು ಬಸವಳಿದಿದ್ದರೂ ಕೊನೆಗೆ ಆದ ಸಮೃದ್ಧ ವೀರ್ಯಧಾರೆಯ ಅರಿವಾಗುತ್ತಿದೆ. ತನ್ನಲ್ಲಿ ಪುನಶ್ಚೇತನ ಉಂಟಾಗುತ್ತಿದೆ. ಸಂತೃಪ್ತಿಯ ಕೇಂದ್ರದಿಂದ ಎಲ್ಲೆಡೆಗೂ ಹರಿಯುತ್ತಿದೆ. ಬಳಲಿಕೆ ಕಳೆದ ನಿಶ್ಚೇತನ ಭಾವವು ಮಂಪರು ಕಂಪಿಸುತ್ತಿದೆ. ಸುಖದ ತಂಪು ಎಣ್ಣೆಯಿಂದ ತುಂಬಿದಂತೆ ಕಣ್ಣುಗಳು ಮುಚ್ಚಿ ಆಳ ಆಳಕ್ಕೆ ಇಳಿಯುತ್ತಿವೆ. ಮಳೆ ಪ್ರಚಂಡವಾಗಿ ಹೊಡೆದು ಕೋಡಿ ಹರಿಯಿತು. ತನ್ನ ಬೆನ್ನು ಒದ್ದೆಯಾದಾಗ ಸರೋಜ ಕತ್ತನ್ನು ಹೊರಳಿಸಿ ನೋಡಿದಳು. ಅವರು ಹೇಳಿದರು, ಹಳೆ ಗುಡಿಸಲು ಸೋರ್ತಿದೆ, ಆ ಕಡೆ ಗೋಡೆ ಮೇಲಿಂದ ಇಳಿತಿದೆ. ಸ್ವಾಮಿಗಳು ಎದ್ದು ಬಾಗಿಲು ತೆರೆದರು. ಒಳಗೆ ಮಬ್ಬು ಬೆಳಕಾಯಿತು. ಕತೆ ಮುಂದುವರಿಯುತ್ತದೆ.